ಓಕೆ, ಇದು ಮಂಜು ಅವ್ರ ಆಟದ ಬಗ್ಗೆ ಏನು ಹೇಳ್ತೀರಿ? ಎಲ್ಲದರಲ್ಲೂ ಗ್ರೇ ಏರಿಯಾ ಹುಡುಕ್ತಾರೆ. ಅವ್ರೇನು ಅವ್ರದ್ದು ಸ್ಟ್ರೆಂತ್ ಏನು ಅಂತ ಅಂದರೆ ಅವರು ಸ್ಟ್ರಾಟಜಿನ ಅಥವಾ ಅವ್ರ ಸ್ಟ್ರೆಂತ್ ಬಂದರೆ ಅವರು ಎನರ್ಜಿನ ಏನು ಅಂತ ಎಲ್ಲದರಲ್ಲೂ ಏನಾದರೂ ಒಂದು ಪ್ಲಾನಿಂಗ್ ಮಾಡ್ತಾರೆ. ಮೇಡಮ್ ಮಂಜಣ್ಣ ಹೇಗೆ ಅಂದರೆ ಮಂಜಣ್ಣ ಪ್ರತಿಯೊಂದು ಆಟದಲ್ಲೂ ಗ್ರೇ ಏರಿಯಾ ಹುಡುಕ್ತೀನಿ ಅಂತ ಇದ್ರು. ಇತ್ತೀಚೆಗೆ ಅವ್ರು ಗ್ರೇ ಏರಿಯಾ ವರ್ಕ್ ಆಗ್ತಾ ಇಲ್ಲ. ಒಂದು ಒಂದು ಮಾವಿನ ಮರದಲ್ಲಿ ಸುಮಾರು ಹಣ್ಣುಗಳಿರುತ್ತದೆ. ಒಂದೇ ಹಣ್ಣಿಗೆ ಗುರಿ ಇಟ್ಟು ಹೊಡೆದ್ರೆ ಅದು ಅದೇ ಹಣ್ಣು ಬೀಳುತ್ತೆ. ಮಂಜಣ್ಣ ಹೇಗೆ ಅಂದ್ರೆ ಸ್ವಲ್ಪ ಕಲ್ಲು ತಗೊಂಡು ಎಸೆದು ಬಿಟ್ರೆ ಅದ್ರಲ್ಲಿ ಯಾವ್ದು ಬೀಳುತ್ತೆ ಬೀಳಿ ಅಂತ ಅನ್ನೋ ಥರ ಆಟ. ಗೆದ್ರೆ ಗ್ರೇ ಏರಿಯಾ, ಸೋತ್ರೆ ಗ್ರೇ ಏರಿಯಾ ಅಲ್ಲ ಅಂತ ಹೇಳ್ತಾರೆ. ಅದೇನು ಗ್ರೇ ಏರಿಯಾ ಜಾಸ್ತಿ ವರ್ಕ್ ಆಗಲ್ಲ. ಯಾಕಂದ್ರೆ ಮೊನ್ನೆನೋ ಅಂದ್ರೆ ಆ ಕಡೆ ಟೀಮಲ್ಲಿ ರಜತ್ ಅವ್ರ ಟೀಮಲ್ಲಿ ಯಾರನ್ನಾರು ನಾಮಿನೇಟ್ ಮಾಡ್ಬೇಕು ಅಂದಾಗ ಮಂಜು ಅವ್ರು ಒಂದು ಮಾತು ಹೇಳ್ತಾರೆ ಇಡೀ ಟೀಮಿಗೆ, ಆ ಕಡೆ ಯಾರು ವೀಕ್ ಅನ್ನಿಸ್ತಾರೆ, ಈ ವಾರ ಯಾರು ಹೋಗ್ತಾರೆ ಅಂತ ಅನ್ಸ್ತಾರೆ ಅವ್ರನ್ನ ನಾಮಿನೇಟ್ ಮಾಡಿ, ಏನಕ್ಕೆ ಸುಮ್ಮನೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ನ ನಾಮಿನೇಟ್ ಮಾಡ್ತೀರಿ, ಹೆಂಗಿದ್ರು ಅವ್ರು ಸೇವ್ ಆಗ್ಬಿಡ್ತಾರೆ ಅಂತಾರೆ. ಅಂದ್ರೆ ಆ ತರ ತಲೆ ಹೆಂಗ್ ಓಡಿಸ್ತಾರ ಅವರು ಅಂತ. ಮೇಡಮ್ ಅದೇ ಮಂಜಣ್ಣ ಮೇಡಮ್, ಆ ಕ್ಷಣಕ್ಕೆ ಅವರು ಹೆಂಗೆ ಸ್ಪಾಂಟೇನಿಯಸ್ ತಗೋತಾರೆ ಅಂತಂದ್ರೆ ಅದು ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಥಿಂಕ್ ಮಾಡ್ತಾರೆ ಅವರು. ಈ ವಾರ ಇವರೇ ಹೋಗ್ಬೋದು, ಈ ವಾರ ಇವ್ರು ಹೋಗ್ಬೋದು, ಈ ವಾರ ಈ ತರ ನಡಿಬೋದು, ಈ ತರ ಗೇಮ್ ಬರ್ಬೋದು ಅಂತೆಲ್ಲ ಥಾಟ್ಸ್ನ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆ ಥರ ಮಂಜಣ್ಣ ಉಳಿಬೇಕಾಗಿತ್ತು. ಬಟ್ ಆ ಥರ ಮಂಜಣ್ಣ ಇತ್ತೀಚಿನ ದಿನಗಳಲ್ಲಿ ಆ ಥರ ಮಂಜಣ್ಣ ಇಲ್ಲ. ಅದಕ್ಕೆ ಅವ್ರು ಯಾವ ಗಿರಿಯರೇನೋ ಇತ್ತೀಚೆಗೆ ಒಂದು 4-5 ವಾರದಿಂದ ವರ್ಕ್ ಆಗ್ತಾ ಇಲ್ಲ. ಇನ್ನು ನಿಮ್ಗಿಂತ ಮುಂಚೆ ಶಿಶಿರ್ ಅವರು ಮನೆಯಿಂದ ಹೊರಗೆ ಬರ್ತಾರೆ. ಆಕ್ಚುಲಿ ನಿಮಗೆ ತುಂಬಾ ಕ್ಲೋಸ್ ಇದ್ದವರು ಅವರು ನರ್ಕದಿಂದನೂ. ಅವರ ಒಂದು ಎಲಿಮಿನೇಷನ್ ನಿಮಗೆ ಶಾಕ್ ಅನ್ನಿಸ್ತಾ ಏನು ಅಂತ? ಅವ್ರೇನಾದ್ರು ಐಶ್ವರ್ಯ ಜೊತೆ ಇದ್ದಿದ್ದೇ ಜಾಸ್ತಿ ಅವ್ರಿಗೆ ಏನಾದ್ರು ಮುಳುವಾಯ್ತಾ? ಇಲ್ಲ ಮೇಡಮ್, ಆ್ಯಕ್ಚುಲಿ ನನಗೆ ಶಶಿರು ಅಣ್ಣ ಅಂತಿರೋರು ಯಾವತ್ತೂ ಕೂಡ ನನ್ನ ತಮ್ಮನ ಥರನೇ ನಾನು ಶಶಿರ್ ಅವ್ರನ್ನ ಇವತ್ತು ನೋಡ್ತೀನಿ. ಬಟ್ ನನಗೂ ಅದು ಬೇಜಾರಿದೆ ಆ್ಯಕ್ಚುಲಿ. ಶಶಿರ್ ಅವ್ರು ಹೊರಗಡೆ ಬಂದಿದ್ದು ನಾನು ಅನ್ಕೊಂಡಿರಲಿಲ್ಲ. ಶಶಿರ್ ಅವ್ರು ಹೊರಗಡೆ ಬರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಓಕೆ, ಅವರು ಮತ್ತೆ ಭವ್ಯ ಇದ್ದಾಗ ಯಾರು ಬರ್ತಾರೆ ಅಂತ ಅನ್ಸಿತ್ತು? ಭವ್ಯ ಬರ್ತಾರೆ ಅಂತ ಅನ್ಸಿತ್ತು ಮೇಡಮ್. ಆ್ಯಕ್ಚುಲಿ ನನಗೆ ಭವ್ಯ ಅವ್ರು ಯಾಕೆ ಬರ್ತಾರೆ ಅಂದರೆ ಇದಕ್ಕಿಂತ ಮುಂಚೆ ಒಂದ್ಸಲ ಭವ್ಯ ಅವರು ಗೇಟ್ವರೆಗೆ ಹೋಗಿ ವಾಪಸ್ ಬರ್ತಾರೆ. ಆ ಒಂದು ರೀಸನ್ ಭವ್ಯ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಶಶಿರ್ ಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಯಾಕಂದರೆ ಶಶಿರು ಆಟ ಆಡೋದ್ರಲ್ಲಾಗಲಿ ಮಾತಾಡೋ ವಿಷಯದಲ್ಲಿ ತುಂಬ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರು. ತುಂಬ ಸ್ಪಷ್ಟವಾಗಿ ಒಂದು ವಿಷಯನ ಕನ್ವೆ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೂಡ. ಆ ಥರ ಇತ್ತು. ಬಟ್ ಅದು ನನಗೆ ಶಶಿರ್ ಅವ್ರು ಬಂದಿದ್ದು ತುಂಬ ಶಾಕಿಂಗ್ ನ್ಯೂಸ್ ಆ್ಯಕ್ಚುಲಿ.